ಯಾರಿಗೆ ಸದಾಕಾಲ ಸ್ವಂತ ಮನೆಯ ಬಯಕೆ ಇರುತ್ತೋ, ಆಸ್ತಿ ವಿವಾದಗಳಿಂದ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರೋ ಅಂಥವರು ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ವರಹ ಸ್ವಾಮಿಯ ದರ್ಶನವನ್ನು ಪಡೆದು ಭಕ್ತಿಯಿಂದ ಇಟ್ಟಿಗೆ ಪೂಜೆ, ಮಣ್ಣಿನ ಪೂಜೆಯನ್ನು ಮಾಡಿದ್ರೆ ಅವರ ಆಸೆ ಖಂಡಿತ ನೆರವೇರುತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ಜೀವಿತಾವಧಿಯಲ್ಲಿ ಒಂದು ಸುಂದರವಾದ ಮನೆ ಕಟ್ಟಬೇಕು ಅನ್ನೋದು ಕನಸು. ಆದರೆ ಕೆಲವೊಮ್ಮೆ ಎಷ್ಟೇ ದುಡಿದ್ರೂ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕನಸು ನನಸಾಗುವುದಿಲ್ಲ. ಇನ್ನು ಕೆಲವರಿಗೆ ಜಮೀನು ಖರೀದಿ, ಆಸ್ತಿ ವಿವಾದ, ನಿವೇಶನದ ಸಮಸ್ಯೆ ಬೆಂಬಿಡದೆ ಕಾಡ್ತಾ ಇರುತ್ತೆ. ಇದಕ್ಕೆಲ್ಲದಕ್ಕೂ ಉತ್ತರ ಅಂದರೆ ಭೂವರಹ ಸ್ವಾಮಿ ದೇವಸ್ಥಾನ. ಇಂತಹ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು, ಜಾಗದ ವಿವಾದಗಳು, ಸ್ವಂತ ಮನೆ ಕಟ್ಟುವ ಕನಸು ಹೊಂದಿರುವ ಭಕ್ತರಿಗೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಭೂವರಹ ಸ್ವಾಮಿ ದೇವಸ್ಥಾನ ಒಂದು ಪ್ರಮುಖವಾದ ಪುಣ್ಯಕ್ಷೇತ್ರ. ಇಲ್ಲಿ ಭಕ್ತರು ಭಕ್ತಿಯಿಂದ ಇಟ್ಟಿಗೆ ಪೂಜೆ ಮಾಡಿಸುವ ಮೂಲಕ ಸ್ವಂತ ಮನೆ ಕಟ್ಟುವ ಕನಸನ್ನು ನನಸು ಮಾಡಿಕೊಳ್ತಾರೆ. ನಂಬಿ ಬಂದವರ ಕೈ ಬಿಡದ ಈ ಅದ್ಭುತ ಮಹಿಮಾನ್ವಿತ ಕ್ಷೇತ್ರದ ರೋಚಕ ಇತಿಹಾಸ, ವೈಶಿಷ್ಟ್ಯತೆ ಅತ್ಯಂತ ವಿಶೇಷವಾಗಿದೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಲ್ಲಹಳ್ಳಿ ಎಂಬ ಸುಂದರ ಗ್ರಾಮದಲ್ಲಿ ಹೇಮಾವತಿ ನದಿಯ ತಟದಲ್ಲಿ ಈ ಐತಿಹಾಸಿಕ ಭೂವರಹ ಸ್ವಾಮಿ ದೇವಸ್ಥಾನವಿದೆ. ಕೇವಲ 100 ವರ್ಷಗಳಲ್ಲ, ಬರೋಬ್ಬರಿ 2500 ವರ್ಷಗಳಿಗಿಂತಲೂ ಹಿಂದಿನ ಪುರಾತನ ಇತಿಹಾಸವನ್ನೂ ಹೊಂದಿದೆ. ಪೌರಾಣಿಕ ಉಲ್ಲೇಖಗಳ ಪ್ರಕಾರ ಈ ಪವಿತ್ರ ಸ್ಥಳದಲ್ಲಿ ಮಹರ್ಷಿ ಗೌತಮರು ಕಠಿಣ ವ್ರತವನ್ನು ಮಾಡಿದ್ರು. ನಂತರದ ದಿನಗಳಲ್ಲಿ ಈ ದೇವಾಲಯದ ಅನ್ವೇಷಣೆಗೆ ಒಂದು ಕುತೂಹಲಕಾರಿ ಘಟನೆ ಕೂಡ ಸಾಕ್ಷಿಯಾಗುತ್ತೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ 3ನೇ ವೀರಬಲ್ಲಾಳ ಒಮ್ಮೆ ಈ ದಟ್ಟ ಕಾಡಿಗೆ ಬೇಟೆಯಾಡಲು ಬಂದಿದ್ದ. ಆಗ ಆತನ ಬೇಟೆ ನಾಯಿಯನ್ನು ಒಂದು ಚಿಕ್ಕ ಮೊಲ ಬೆನ್ನಟ್ಟಿಕೊಂಡು ಹೋಗುವ ವಿಚಿತ್ರ ಆಶ್ಚರ್ಯ ದೃಶ್ಯ ಆತನಿಗೆ ಕಾಣುತ್ತೆ. ಈ ಜಾಗದಲ್ಲಿ ಯಾವುದೋ ದೈವಿಕ ಶಕ್ತಿ ಇರಬೇಕು ಅಂತ ಅರಿತಂತಹ ರಾಜ ಆ ಸ್ಥಳದಲ್ಲಿ ಭೂಮಿಯನ್ನು ಅಗೆಸ್ತಾನೆ. ಆಶ್ಚರ್ಯವೆಂಬಂತೆ ಅಲ್ಲಿ ಬೃಹತ್ ಗಾತ್ರದ ಸುಂದರವಾದ ಭೂವರಹ ಸ್ವಾಮಿಯ ವಿಗ್ರಹ ದೊರೆಯುತ್ತೆ. ಸ್ನೇಹಿತರೆ, ಹೀಗೆ ಆ ವಿಗ್ರಹ ರಾಜನಿಗೆ ದೊರೆಯುತ್ತೆ. ಆ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಭವ್ಯವಾದ ದೇವಾಲಯವನ್ನು ಆತ ನಿರ್ಮಾಣ ಮಾಡ್ತಾನೆ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶ್ರೀ ಭೂವರಹ ಸ್ವಾಮಿ ಮೂರ್ತಿಯು ನೋಡಿದ ತಕ್ಷಣ ಭಕ್ತಿಭಾವ ಮೂಡಿಸುವಷ್ಟು ಅತ್ಯಂತ ಆಕರ್ಷಕವಾಗಿದೆ. ಸುಮಾರು 15ರಿಂದ 18 ಅಡಿ ಎತ್ತರದ ಬೃಹತ್ ಏಕಶಿಲ ವಿಗ್ರಹ ಇದು. ಅತ್ಯಂತ ಅಪರೂಪದ ಹಾಗೂ ಪವಿತ್ರವಾದ ಸಾಲಿಗ್ರಾಮ ಕಪ್ಪು ಶಿಲೆಯಲ್ಲಿ ಈ ವಿಗ್ರಹವನ್ನು ಕೆತ್ತಲಾಗಿದೆ. ವರಹ ಸ್ವಾಮಿಯು ಸುಖಾಸನ ಭಂಗಿಯಲ್ಲಿ ಕುಳಿತಿದ್ದು, ಆತನ ಎಡತೊಡೆಯ ಮೇಲೆ ಸುಮಾರು 3.5 ಅಡಿ ಎತ್ತರದ ಭೂದೇವಿ ಅಂದರೆ ಲಕ್ಷ್ಮೀದೇವಿ ಅತ್ಯಂತ ಸುಂದರವಾಗಿ ವಿರಾಜಮಾನಳಾಗಿರುವುದು ಈ ಮೂರ್ತಿಯ ವಿಶೇಷ ಆಕರ್ಷಣೆ ಆಗಿದೆ. ಭಕ್ತರು ಈ ಆಕರ್ಷಕ ಮೂರ್ತಿಯ ದರ್ಶನ ಪಡೆಯುತ್ತಿದ್ದಂತೆ ತಮ್ಮೆಲ್ಲ ಕಷ್ಟಗಳು ದೂರವಾದಂತಹ ದಿವ್ಯ ಅನುಭವಕ್ಕೆ ಒಳಗಾಗ್ತಾರೆ. ಭೂವರಹ ಸ್ವಾಮಿಯನ್ನು ಜಗತ್ತಿನ ಅಂದರೆ ಭೂಮಿಯ ಒಡೆಯ ಅಂತಾನೆ ಕರೀತಾರೆ. ಹಾಗಾಗಿ ಭೂಮಿಗೆ ಸಂಬಂಧಿಸಿದ ಯಾವುದೇ ತೊಡಕುಗಳಿದ್ರೂ ಸ್ವಾಮಿಯ ದರ್ಶನದಿಂದ ಖಂಡಿತ ಪರಿಹಾರ ಸಿಗುತ್ತೆ ಅನ್ನೋದು ಭಕ್ತರ ವಿಶ್ವಾಸ. ಕೋರ್ಟ್ ಕಚೇರಿ ಎಂದು ಅಲೆದು ಸುಸ್ತಾದವರು, ಎಷ್ಟೋ ವರ್ಷಗಳ ಹಳೆಯ ಜಾಗದ ವಿವಾದಗಳಿದ್ದವರು ಕೂಡ ಇಲ್ಲಿಗೆ ಬಂದು ಹರಕೆಯನ್ನು ಹೊತ್ತು ಶೀಘ್ರ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಮುಖ್ಯವಾಗಿ ಸ್ವಂತ ಮನೆಯ ಕನಸನ್ನು ಕಾಣುವವರು ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಸನ್ನಿಧಿಯಲ್ಲಿ ಇಟ್ಟಿಗೆ ಪೂಜೆಯನ್ನು ಮಾಡಿಸ್ತಾರೆ. ಪೂಜಿಸಿದ ಇಟ್ಟಿಗೆಯೊಂದಿಗೆ ಪ್ರದಕ್ಷಿಣೆ ಹಾಕ್ತಾರೆ. ಈ ಪೂಜೆಯ ಪ್ರಭಾವದಿಂದ ಮನೆ ಕಟ್ಟುವ ಹಾದಿಯಲ್ಲಿ ಆರ್ಥಿಕ ಹಾಗೂ ವಾಸ್ತು ಅಡೆತಡೆಗಳೆಲ್ಲವೂ ನಿವಾರಣೆಯಾಗಿ ಕೆಲವೇ ದಿನಗಳಲ್ಲಿ ಮನೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗುತ್ತೆ. ಸಾವಿರಾರು ಭಕ್ತರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಸನ್ನಿಧಿಯಲ್ಲಿ ಸ್ವಾಮಿಗೆ ನಡೆಯುವ ವಿಶೇಷ ಅಭಿಷೇಕ ಭಕ್ತರ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ ಭೂವರಹ ಸ್ವಾಮಿಗೆ ಅತ್ಯಂತ ವಿಜೃಂಭಣೆಯಿಂದ ಅಭಿಷೇಕವನ್ನು ಮಾಡ್ತಾರೆ. ಇನ್ನೊಂದು ಆಶ್ಚರ್ಯವೆಂದರೆ ಈ ದೇವಸ್ಥಾನ ಹೇಮಾವತಿ ನದಿಯ ದಡದಲ್ಲಿರೋದ್ರಿಂದ ಸುಂದರ ಮತ್ತು ರಮಣೀಯವಾಗಿದೆ. ನದಿಯಲ್ಲಿ ಎಷ್ಟೇ ಬಾರಿ ಪ್ರವಾಹ ಬಂದರೂ, ನೀರು ದೇವಾಲಯದ ಆವರಣವನ್ನು ಪ್ರವೇಶಿಸಿದ್ರೂ ಕೂಡ ಗರ್ಭಗುಡಿಯು ವಿಗ್ರಹಕ್ಕೆ ಅಥವಾ ದೇವಸ್ಥಾನದ ಕಟ್ಟಡಕ್ಕೆ ಈವರೆಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಭಾರೀ ಮಳೆ, ನೈಸರ್ಗಿಕ ವಿಕೋಪಗಳ ನಡುವೆ ಕೂಡ ಈ ದೇವಾಲಯ ಅಚಲವಾಗಿ ನೆಲೆ ನಿಂತಿರೋದು ಇಲ್ಲಿನ ಅಪಾರ ದೈವಿಕ ಶಕ್ತಿಗೆ ಜೀವಂತ ಸಾಕ್ಷಿ. ಮಂಡ್ಯದ ಕಲ್ಲಹಳ್ಳಿಯ ಭೂವರಹನಾಥ ಸ್ವಾಮಿ ದೇವಸ್ಥಾನ ಕೇವಲ ಪ್ರವಾಸಿ ತಾಣವಾಗಿಲ್ಲ, ಬದಲಾಗಿ ನಂಬಿ ಬಂದ ಭಕ್ತರ ಪಾಲಿನ ಕಲ್ಪವೃಕ್ಷವಾಗಿದೆ. ಯಾರು ಸದಾಕಾಲ ಸ್ವಂತ ಮನೆಯ ಕನಸನ್ನಿರ್ತಾರೋ, ಆಸ್ತಿ ವಿವಾದಗಳಿಂದ ನೆಮ್ಮದಿ ಕಳೆದುಕೊಂಡಿರ್ತಾರೋ ಅಂಥವರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ. ಎಂಥವರಾದರೂ ಸರಿ, ಜೀವನದಲ್ಲಿ ನಮ್ಮದೇ ಆದ ಸ್ವಂತ ಮನೆ ಬೇಕು ಅನ್ನೋದು ಎಲ್ಲರ ಬಯಕೆ ಅಲ್ವೇ?
ಹಾಗಾಗಿ ವರಹಸ್ವಾಮಿಯ ದರ್ಶನ ಪಡೆದು ಭಕ್ತಿಯಿಂದ ಪೂಜಿಸಿ, ಖಂಡಿತ ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಇತರರಿಗೂ ಉಪಯೋಗ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಎಲ್ಲರಿಗೂ ಭೂವರಹಸ್ವಾಮಿ ಶುಭವನ್ನು ಉಂಟು ಮಾಡಲಿ. ಧನ್ಯವಾದಗಳು.